ಇದಕ್ಕೆ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ತನುಮನ ಧನದ ಸಹಕಾರವನ್ನು ಕೊಟ್ಟಂತ ನಮ್ಮ ರಾಜ್ಪುರ್ ಪೆಟ್ರೋಲ್ ಬಂಕ್ನ ಚೌಹಾಣ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್. ಬನ್ನಿ ಸರ್. ಮಕ್ಕಳು ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಮುಂದಿನ ಹಂತದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ, ಮಹೋದಯರನ್ನ, ಸನ್ಮಾನಿತರನ್ನ ನಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರಲಿದ್ದಾರೆ. ನಮ್ಮ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಕಾಕಪ್ಪ ಸರ್ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ನಾನು ಅವರ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನ ನಮ್ಮ ಕೊಡ್ರಗೌಡ ಸರ್ ಹೇಳಿದ್ರು. ಇವತ್ತು ಸರ್ಕಾರ ಅದನ್ನ ವೈದ್ಯಕೀಯ ವರದಿ ರಚನೆ ಮಾಡಿದ ಮೇಲೆ 13 ಅಂಶಗಳನ್ನ ಜಾರಿಗೆ ಮಾಡಿ 14ನೇ ಅಂಶ ನಾವು ಸಹ ಶಿಕ್ಷಕರಂತ ಪರಿಗಣನೆ ಮಾಡಬೇಕು ಅಂತ ಹೇಳಿ ಸರ್ ಕೂಲಂಕುಷವಾಗಿ ಹೇಳಿದರೆ ತಾವು ಕೂಡ ತಾಲೂಕಾ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ದೀರಿ ಸರ್. ತಮ್ಮಲ್ಲಿ ನಮ್ಮೆಲ್ಲ ದೈಹಿಕ ಶಿಕ್ಷಣ ಪರವಾಗಿ ಮನವಿ, ತಾವುಗಳು ಕೂಡ ಒತ್ತಾಯ ಮಾಡೋದ್ರ ಮೂಲಕ ಅದು ಸುಮಾರು 18 ವರ್ಷಗಳ ಬೇಡಿಕೆಯಾಗಿದೆ. ಆ ಮೂಲಕವಾಗಿ ತಾವುಗಳು ತಮಗೆ ನಮಗೆಲ್ಲ ಸಹಕಾರವನ್ನು ಕೊಡ್ಬೇಕಂತ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಬಹಳ ಅಮೂಲ್ಯವಾದಂತಹ ಸಂದೇಶವನ್ನ ನೀವು ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗೆಯೇ ಅಧೀಕ್ಷಕರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ನಾನು ಸರಳ ವಿನಂತಿಯನ್ನ ಮಾಡ್ಕೊಟ್ಟಿದ್ದೇನೆ ಸರ್. ಮಂಜುನಾಥ್ ಸರ್, DSP ಸರ್. ನಮ್ಮಲ್ಲಿ ಅಷ್ಟೇ ಆಸಕ್ತಿ ಒಂದು ಕ್ರೀಡೆ ನಡೀತದೆ ಅಂತಂದ್ರೆ ಇಡೀ ಊರೇ ನಮ್ಮ ಊರಿನ ಕ್ರೀಡೆನ ಇರೆಸ್ಪೆಕ್ಟಿವ್ ಕಾಸ್ಟ್ ನಾನು ಹೇಳ್ತೀನಿ. ಯಾವ ಜಾತಿ ಮತ ಯಾವೂ ಇಲ್ಲ. ಒಂದು ಕಬಡ್ಡಿ ನಡೀತದೆ ಅಂತಂದ್ರೆ ಆ ಜನ ನೋಡ್ಬೇಕು. ಎಸ್ಪೆಷಲಿ ನಮ್ಮ ಎಲ್ಲ ಈ ಉರುಸ್ನಲ್ಲಿ ಮತ್ತು ಹನುಮಂತರ ಜೊತೆಲಿ ಕುಸ್ತಿ ನಡೀತಿದೆ ಅಂತಂದ್ರೆ ಅದ್ಭುತ ಯಾವ ನೋಡ್ತಾರೆ ಜನ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಷ್ಟು ಕ್ರೀಡೆಗೆ ಇರುವಂತಹ ಪ್ರೋತ್ಸಾಹ ನಾವು ವಿಶೇಷವಾಗಿ ನಾನು ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿ ಬಂದಾದ ನಂತರ ಸಾಕಷ್ಟು ಕ್ರೀಡಾಕೂಟಗಳನ್ನು ನಾನು ಇಲ್ಲಿ ಮಾಡಿದೆ. ಪದವಿ ಪೂರ್ವ ಇಲಾಖೆ ಕ್ರೀಡಾಕೂಟವನ್ನು ಮಾಡಿದ್ರೆ ಬಹುತೇಕ ನಾವು ಪ್ರಸನ್ನ ನೆನಪಿದೆ. ಅದ್ಭುತ ನಮ್ಮ ಶಾಂತರಾಜ್ ನೆನೆಸ್ತಿದ್ರು. ಇಡೀ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಅಂತ ಕ್ರೀಡಾಕೂಟವನ್ನು ಯಾರು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ದೈಹಿಕ ಶಿಕ್ಷಕರ ಸಹಕಾರ 3 ದಿನ 4 ದಿನ ನಿರಂತರವಾಗಿ ನಮ್ಮೊಂದಿಗೆ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಖಾಸಗಿ, ಅರೆ ಖಾಸಗಿ, ಯಾಕಂದ್ರೆ ನಮ್ಮಲ್ಲಿ 3 ವಿಭಾಗಗಳಿವೆ. ಸರ್ಕಾರಿ ಶಾಲೆಗಳಿವೆ, ಖಾಸಗಿ ಶಾಲೆಗಳಿವೆ, ಅನುದಾನಿತ ಶಾಲೆಗಳಿವೆ, ಅನುದಾನ ರಹಿತ ಶಾಲೆಗಳಿವೆ. ಇಲ್ಲಿರ್ತಕ್ಕಂಥ ಬಹುತೇಕ ಶಿಕ್ಷಕರು ಇರ್ತಕ್ಕಂಥವ್ರು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು. ಯಾವತ್ತೂ ಕೂಡ ಅವರು TVR ಕಾಲೇಜಿಗೆ ಖಾಸಗಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಬೇರೊಂದು ತಾಲೂಕಿಗೆ ವರ್ಗಾವಣೆಗೊಂಡಂತಹ ಶಿಕ್ಷಕರಿಗೆ ಕೂಡ ಇವತ್ತು ನಾವು ಆತ್ಮೀಯ ಹೃದಯ ಸಲ್ಲಿಸಿ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಶ್ರೀಯುತ ಕಲೀಂ ಸಾಹೇಬ್ ಸರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಾಗಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ನಾಗರಾಜ್ ಜಿ ಸರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಾಗಬೇಕಂತ ನಾನು ವಿನಂತಿಸಿದ್ದೇನೆ. ಹಾಗೆಯೇ ಶ್ರೀ ಪ್ರಕಾಶ್ ಮಣಿಗಾರ್ ಸರ್ ಅವರು ಕೂಡ ಬರಬೇಕು. ಜೊತೆಗೆ ಶ್ರೀ ಬಸವರಾಜ್ ರೊಟ್ಟಿ ಸರ್, ಶ್ರೀ ಸಂಗಮ ಬಾಳ್ಕಿ, ಶ್ರೀಮತಿ ಕೊಡ್ರಮ್ಮ, ಶ್ರೀ ದೇವೇಂದ್ರ ಬನ್ನಿ ಸರ್. ಮುಂದೆ ಮೊದಲನೇ ಸಾಲಿನಲ್ಲಿ ಉಪಸ್ಥಿತರಿರಬೇಕು. ಏಕೆಂದರೆ ತಮ್ಮ ಅಮೂಲ್ಯವಾದಂತಹ ದೈಹಿಕ ಶಿಕ್ಷಣ ಕ್ಷೇತ್ರದ ಸೇವೆ ಈ ತಾಲೂಕಿನಲ್ಲಿ ಇದೆ. ಹಾಗಾಗಿ ತಾವು ನಮ್ಮ ಸಂಘದ ಸನ್ಮಾನ ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಈಗ ಮುಂದಿನ ಹಂತದಲ್ಲಿ ಮೇಡಮ್ ಅವರು ಕಾರ್ಯವನ್ನು ಮುಂದುವರಿಸುತ್ತಾರೆ. ಜನಾರ್ದನ್ ಶೆಟ್ಟರು ಸ್ಪಾನ್ಸರ್ ಮಾಡಿ ನಮಗೆ ಅಷ್ಟು ಇಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಊರಿನಲ್ಲಿ ಕ್ರೀಡೆ ಮತ್ತು ಶೈಕ್ಷಣಿಕವಾಗಿ ಮಾಡುವಂತ ಎಲ್ಲ ವಿಚಾರಗಳಿಗೆ ಕೊಡುವಂತ ಮನಸ್ಸುಗಳು ಬಹಳ ಇದೆ. ಅವರನ್ನ ಬಳಸ್ಕೊಂಡು ನಾವೊಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡೋದ್ರಿಂದ ಒಬ್ಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೋ ರಾಜ್ಯ ಮಟ್ಟಕ್ಕೋ ಅಲ್ಲಿಂದ ಹೋದಾಗ್ತಂದ್ರೆ ಅದು ನಮ್ಗೆ ಸಾಧನ ಅಂತ ಹೇಳಿ ನಾವು ಬಯಸ್ತೇವೆ, ಅನ್ಕೋಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ. ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನ ನಾವು ಮಾಡಿದ್ರೆ, ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಇವತ್ತು ವಿಶೇಷವಾಗಿ
ಪ್ರೌಢಶಾಲೆ ವಿಭಾಗದಲ್ಲಿ ನೇರವಾಗಿ ಯಶಸ್ವಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಮತ್ತು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಹೀಗೆ ಹೂವಿನಹಳ್ಳಿ ವಲಯದ ಮಟ್ಟದ ಕ್ರೀಡಾಕೂಟದಿಂದ ಹಿಡಿದು ಅಂದ್ರೆ ಹೂವಿನಹಳ್ಳಿ ವಲಯದವರು ಆ ಒಂದು ಸಂದರ್ಭದಲ್ಲಿ ಒಳಾಂಗಣ ಕ್ರೀಡಾಕೂಟ ಆಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಮತ್ತು ಚದುರಂಗ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ತದನಂತರ ದಿನಾಂಕ ಸೆಪ್ಟೆಂಬರ್ 17 ಮತ್ತು 18ರಂದು ಹಿರಡಗಿ ವಲಯದ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆ ಆಗಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ತದನಂತರ ಸೋಲಿನಹಳ್ಳಿ ವಲಯದ ನೇತೃತ್ವದಲ್ಲಿ ಹೂವಿನಹಳ್ಳಿಯಲ್ಲಿ ವಿಶೇಷವಾಗಿ ಈ ಬಾರಿ ಚರ್ಚ್ ಶಾಲೆಯಲ್ಲಿ ನಾವು ಖೋ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಿ ಆ ಒಂದು ಕ್ರೀಡಾಕೂಟ ಖೋ ಪಂದ್ಯಾವಳಿ ಯಶಸ್ವಿ ಆಯಿತು. ಅಲ್ಲಿ ದೈಹಿಕ ಶಿಕ್ಷಕರು ಬಹಳಷ್ಟು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು. ಈ ಸಂದರ್ಭದಲ್ಲಿ ನಮಗೆ ಆ ಒಂದು ಸ್ಥಳಾವಕಾಶವನ್ನ ಮೈದಾನವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಚರ್ಚ್ ಶಾಲೆಯ ಮುಖ್ಯಸ್ಥರಿಗೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈ ರೀತಿಯಾಗಿ ನಮ್ಮ ಹೂವಿನಹಳ್ಳಿಯ ಪ್ರೌಢಶಾಲೆಗಳ ಒಂದು ಕ್ರೀಡಾಕೂಟಗಳು ಬಹಳಷ್ಟು ವ್ಯವಸ್ಥಿತವಾಗಿ ಜರುಗಿರ್ತಕ್ಕಂಥದ್ದು. ಮುಖ್ಯವಾಗಿ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕಾ ಮಟ್ಟದ ಕ್ರೀಡಾಕೂಟಗಳು ಹೂವಿನಹಳ್ಳಿಯ ಪ್ರತಿಷ್ಠಿತ ಗ್ರಾಮವಾಗಿರ್ತಕ್ಕಂಥ ಮಾಗಳದಲ್ಲಿ ದಿನಾಂಕ 21/9/2024ರಂದು ಆಯೋಜನೆಗೊಂಡು ಶ್ರೀಯುತ ಶಾಲಾ ಮುಖ್ಯಸ್ಥರಾದಂತಹ ತಿರುಪಣ್ಣ ಸಾರವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆದು ಈ ಒಂದು ಕಾರ್ಯಕ್ರಮ ಶಾಸಕರಾದಂತಹ ಶ್ರೀಯುತ ಕೃಷ್ಣ ನಾಯ್ಕರವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷತೆಯನ್ನು ಕೂಡಿತ್ತು. ಬಹಳಷ್ಟು ಅದ್ಭುತವಾಗಿ ವ್ಯವಸ್ಥಿತವಾಗಿ ಬಂದಿರ್ತಕ್ಕಂಥ ಎಲ್ಲರಿಗೆ ಊಟದ ವ್ಯವಸ್ಥೆ, ಬಹುಮಾನದ ವ್ಯವಸ್ಥೆಯನ್ನು ಮಾಡಿ ಮಾಗಳ ಗ್ರಾಮದವರು ಕ್ರೀಡಾ ಮನೋಭಾವನೆಯನ್ನು ಮೆರೆದಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಬಹಳಷ್ಟು ಶ್ಲಾಘನೀಯವಾಗಿ ಅಭಿನಂದನಾಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ರೀತಿಯಾಗಿ ತದನಂತರ ನಮ್ಮ ತಾಲೂಕಿನಲ್ಲಿ ಈ ವರ್ಷದ ಒಂದು ವಿಶೇಷತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿಜಯಶಾಲಿಗಳಾಗಿ ಜೋರಾಗಿ ಚಪ್ಪಳೆ ಬರಲಿ. ಓಕೆ ಸರ್. ಹ್ಞೂ ಸರ್.